ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಫ್ರೂಟ್ ಕೇಕ್. ಈ ಥರ ಡ್ರೈ ಫ್ರೂಟ್ಸ್ ಕೇಕ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಈ ಥರ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ಕೂಲ್ಗೂ ಬ್ರೇಕ್ಗೆ ಹಾಕಿ ಕಳಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೀವು ಹೊರಗಡೆ ತರೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ. ನಾನಿವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಪಾತ್ರೆನ ಸ್ವಲ್ಪ ಗಟ್ಟಿ ಇರೋದನ್ನೇ ತೊಗೋಬೇಕು. ಈ ಟೈಮಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಯಾರಮೆಲ್ ಮಾಡ್ಕೋಬೇಕು. ನೋಡಿ, ಇವಾಗ ಸಕ್ಕರೆಗೆ ನೀರೇನು ಹಾಕಬಾರ್ದು. ಹಾಗೆ ಕಡಿಮೆ ಉರಿಲೇ ಇಟ್ಕೊಂಡು ಈ ಥರ ಕುದಿ ಬರೋ ತನಕ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ ಒಂದು ಡ್ರಾಪಷ್ಟು ನೀರನ್ನ ಸೇರಿಸ್ಕೋಬೇಕು. ಜಾಸ್ತಿ ನೀರು ಬೇಡ. ನೋಡಿ, ಇವಾಗ ಇಷ್ಟು ಆಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಅದೇ ಬೌಲ್ಗೆ ನಾನು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇವಾಗ ನಾವು ಅದೇ ಬೌಲ್ನ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಹಾಲು ತೊಗೊಂಡಿದ್ದೀನಿ. ಹಾಲು ಇವಾಗ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ, ಗಟ್ಟಿ ಹಾಲು. ಈ ಟೈಮಲ್ಲಿ ನಾನಿವಾಗ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಖರ್ಜೂರ. ನಮಗೆ ಎಷ್ಟು ಬೇಕೋ ಡ್ರೈ ಫ್ರೂಟ್ಸ್ ನೋಡಿಕೊಂಡು ಹಾಕ್ಕೋಬೇಕು. ನಾನಿವಾಗ ಗೋಡಂಬಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ದ್ರಾಕ್ಷಿ, ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು. ಮತ್ತು ಇವಾಗ ಚೆರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಫ್ರೂಟಿ ಗ್ರೀನ್ ಕಲರ್ ಫ್ರೂಟಿನ ಹಾಕೋತಾ ಇದ್ದೀನಿ. ಮತ್ತು ನೀವು ಯಾವ ಕಲರ್ ಫ್ರೂಟ್ ಆದರೂ ಹಾಕ್ಕೋಬೋದು, ಫ್ರೂಟಿ. ಮತ್ತು ನಾನಿವಾಗ ರೆಡ್ ಕಲರ್ ಫ್ರೂಟಿನ ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೆಕ್ಸ್ಟು ನಾನಿಲ್ಲಿ 1 ಬೌಲಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇದರಲ್ಲಿ 3/4 ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ 3/4 ಕಪ್ ಹಾಕಿದ್ರೆ ಸಾಕಾಗುತ್ತೆ. ಇವಾಗ 1 ಸ್ಪೂನ್ ತೊಗೊಂಡು ವೆನಿಲಾ ಎಸೆನ್ಸ್ನ ನಾನು ಫಸ್ಟಿಗೆ 1 ಸ್ಪೂನ್ ಹಾಕ್ಕೊಂಡು ಮತ್ತು ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೋತಾ ಇದ್ದೀನಿ, ಹಾಲಿನ ಪೌಡರು. ಈ ಥರ 1 ಚಿಕ್ಕ ಕಪ್ಪಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಪೌಡ್ರು ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಹಾಲು ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಈ ಥರ ಜಲ್ಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ನೋಡಿಕೊಂಡು ಹಾಕ್ಕೋಬಹುದು. ಇವಾಗ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತು ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಮತ್ತು ಇವಾಗ 1 ಕಪ್ಪಷ್ಟು ಕೊಕ್ಕೋ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಜಲ್ಡಿ ಮಾಡ್ಕೊಳ್ಳೋಣ. ಕೊಕ್ಕೋ ಪೌಡರ್ ಏನು ಜಾಸ್ತಿ ಬೇಡ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾವು ಕ್ಯಾರಮೆಲ್ ಹಾಕಿರೋದ್ರಿಂದ ಅದೇ ಫುಲ್ ಒಳ್ಳೆ ಕಲರ್ ಬರುತ್ತೆ. ಈ ಕೊಕ್ಕೋ ಪೌಡರ್ ಸುಮ್ಮನೆ ಟೇಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಜಲ್ಡಿ ಮಾಡಾಗಿದೆ. ನೋಡಿ, ಈ ಥರ ಚೆನ್ನಾಗಿ ಜಲ್ಡಿ ಮಾಡಾಗಿದ್ಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅದೇನು ಗಂಟಾಗಬಾರ್ದು ಅಂತ ಡ್ರೈ ಫ್ರೂಟ್ಸ್ ಜೊತೆಗೆ ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಕ್ಯಾರಮೆಲ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸ್ವೀಟು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು. ಜಾಸ್ತಿ ಒಂದೇ ಸಲ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ. ನಾನಿವಾಗ ಹಾಲನ್ನು ಅಷ್ಟೇ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಆವಾಗಲೇ ಅರ್ಧ ಲೋಟ ಹಾಕಿ ಇನ್ನು ಅರ್ಧ ಲೋಟ ಎತ್ತಿಟ್ಕೊಂಡಿದ್ನಲ್ವ, ಅದೇ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಒಂದು ಸ್ವಲ್ಪ ಹಾಲು ಬೇಕಾಗುತ್ತೆ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿ, ಏಕೆಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅದು ತುಂಬ ದಪ್ಪ ಇರುತ್ತಲ್ವ, ಅದಕ್ಕೆ ಮಿಕ್ಸರ್ ಏನು ಬೇಕಾಗಿಲ್ಲ. ಈ ಥರ ಸ್ಪೂನಲ್ಲೇ ತಿರುಗಿಸ್ಕೋಬೋದು. ನಾನಿವಾಗ ಇನ್ನೂ ಒಂದು ಸ್ವಲ್ಪ ಕ್ಯಾರಮೆಲ್ನ ಹಾಕ್ಕೋತಾ ಇದ್ದೀನಿ. ಸ್ವೀಟು ಬೇಕಾಗುತ್ತೆ, ಹಾಗಾಗಿ ನಿಮಗೆ ಸ್ವೀಟು ಲೈಟಾಗಿರಲಿ ಅಂದರೆ ಸ್ವಲ್ಪನೇ ಹಾಕ್ಕೋಬೋದು, ಇಲ್ಲ ಸ್ವೀಟು ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಲೆವೆಲಿಗೆ ಬರುತ್ತೆ, ಆವಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗ ಇಷ್ಟು ಗಟ್ಟಿ ಇದೆ, ಇಷ್ಟಿದ್ರೆ ಸಾಕು. ಮೋಲ್ಡ್ ತೊಗೊಂಡಿದ್ದೀನಿ, ಇದಕ್ಕೆ ಬಟರ್ ಪೇಪರ್ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಸುತ್ತ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಇದು ಮೋಲ್ಡು ತುಂಬ ಚಿಕ್ಕದಾಯಿತು, ಹಾಗಾಗಿ ನಾನು ಸುತ್ತ ಬಟರ್ ಪೇಪರ್ನ ಹಾಕೋತಾ ಇದ್ದೀನಿ. ಬಟರ್ ಪೇಪರ್ ಹಾಕೋದ್ರಿಂದ ನಾವು ಎಕ್ಸ್ಟ್ರಾ ಬ್ಯಾಟರ್ನ ಹಾಕ್ಕೊಂಡ್ರೆ ಕೇಕು ತುಂಬ ಹೈಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಟ್ರಿಕ್ಸ್ನ ಟ್ರೈ ಮಾಡಿ. ಮೋಲ್ಡು ಚಿಕ್ಕದಿದ್ರೂ ಕೇಕು ಹೈಟಾಗಿ ಬರುತ್ತೆ. ನಾನಿವಾಗ ಎಲ್ಲನೂ ಹಾಕಿ ಚೆನ್ನಾಗಿ ಟ್ಯಾಬ್ ಮಾಡಿದ್ದೀನಿ. ಟ್ಯಾಬ್ ಮಾಡಿ ಮೇಲ್ಗಡೆಯಿಂದ ಗೋಡಂಬಿ ಮತ್ತು ದ್ರಾಕ್ಷಿನ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈ ಥರ ಡ್ರೈ ಫ್ರೂಟ್ಸಲ್ಲಿ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಫ್ಯಾನ್ನ ಕಾಯೋಕ್ಕೆ ಬಿಟ್ಟಿದ್ದೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಆ ಬಾಣಲಿಗೆ ಒಂದು ಸ್ಟ್ಯಾಂಡ್ ಇಟ್ಟು ಇವಾಗ ನಾನು ಕೇಕೊಂದು ಮೋಲ್ಡು ಇಡ್ತಾಯಿದ್ದೀನಿ. ಇಟ್ಟು ಇದನ್ನು 45 ಮಿನಿಟ್ಸು ಸಿಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ಇವಾಗ 45 ಮಿನಿಟ್ಸ್ ಆಗಿದೆ. ಇವಾಗ ನಾನು ಒಂದು ತೀತ್ ಕಡ್ಡಿಯಿಂದ ಇದನ್ನು ಚುಚ್ಚಿ ತೋರಿಸ್ತೀನಿ ನೋಡಿ. ಈ ಥರ ಚುಚ್ಚಿ ತೋರಿಸಿದಾಗ ಅದು ಏನು ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕೇಕು ಬೆಂದಿದೆ ಅಂತ ಅರ್ಥ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.